ಧರ್ಮದ ಹೆಸರಲ್ಲಿ ಸರ್ಕಾರಿ ಜಾಗ ಅತಿಕ್ರಮಣ ಆರೋಪ. ಡ್ಯೂಟಿ ಮಾಡ್ತಾರೆ, ಡ್ಯೂಟಿ ಮಾಡಿ ತಿಂಗಳ ಪಗಾರ ತಗೊಂಡೋಕಾರ. ಜವಾಬ್ದಾರಿಯಿಂದ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಕಂದಾಯ ಇಲಾಖೆ. ಅವರ ನಿರ್ಲಕ್ಷ್ಯ, ಅವರ ಮೌನ. ತೆರವು ಮಾಡುವಂತೆ ಹಿಂದೂ ಜಾಗರಣ ವೇದಿಕೆ ಪ್ರೊಟೆಸ್ಟ್. ಈ ಅಧಿಕಾರಿಗಳು ಕಾಯೋದಿಲ್ಲ, ಕಾಯಕ್ ಸಾಧ್ಯನೇ ಇಲ್ಲ ಇವ್ರ ಕೈಲೇ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೆಳಗಾಲಪೇಟೆ ಗ್ರಾಮದಲ್ಲಿ ಸರ್ಕಾರಿ ಹುಲ್ಲುಗಾವಲು ಗುಡ್ಡವನ್ನ ಅತಿಕ್ರಮಣ ಮಾಡಲಾಗಿದೆ ಎಂದು ಆರೋಪಿಸಿ ಹಿಂದೂ ಜಾಗರಣ ವೇದಿಕೆ ಮುಖಂಡರು ಹಾನಗಲ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಈ ಅಧಿಕಾರಿಗಳು ಕಾಯೋದಿಲ್ಲ, ಕಾಯಕ್ ಸಾಧ್ಯನೇ ಇಲ್ಲ ಇವ್ರ ಕೈಲೇ. ಹಾನಗಲ್ ತಾಲೂಕಿನ ಬೆಳಗಲಪೇಟೆ ಗ್ರಾಮದ ಸರ್ವೆ ನಂಬರ್ 33ರಲ್ಲಿರುವ ಸುಮಾರು 8 ಎಕರೆ 32 ಗುಂಟೆ ಸರ್ಕಾರಿ ಹುಲ್ಲುಗಾವಲು ಪ್ರದೇಶವನ್ನ ಧರ್ಮದ ಹೆಸರಲ್ಲಿ ಅತಿಕ್ರಮಣ ಮಾಡಲಾಗ್ತಾ ಇದೆ. ಅಲ್ಲದೆ ರಾತ್ರೋರಾತ್ರಿ ದರ್ಗಾ ಹೆಸರಿನಲ್ಲಿ ಶೆಡ್ ಅನ್ನ ನಿರ್ಮಿಸಿ ಬೋರ್ವೆಲ್ ಕೊರೆದು ಹಾನಗಲ್ ಪುರಸಭೆಯ ಕಸ ವಿಲೇವಾರಿ ಘಟಕದಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆಯಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಇನ್ನು ಈ ಬಗ್ಗೆ ಹಲವು ಬಾರಿ ತಾಲೂಕು ತಹಸೀಲ್ದಾರ್ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಈಗಾಗಲೇ ನಮ್ಗೆ ಗೊತ್ತಿರುವಾಗ ಬೆಳಗಾಲಪೇಟೆ ಹತ್ತಿಗೆ ಬರುವಂತ ಬೆಳಗಾಲ ಗುಡ್ಡದೊಳಗೆ ಸರ್ವೆ ನಂಬರ್ 33 ಸುಮಾರು 8 ಎಕರೆ 32 ಗುಂಟೆ ಜಾಗವನ್ನು ಅನ್ಯ ಧರ್ಮೀಯರು ವಶಪಡಿಸಿಕೊಂಡು ಅಲ್ಲಿ ಒಂದು ಅನಧಿಕೃತವಾದ ಕಟ್ಟಡವನ್ನು ಕಟ್ಟಿ ಆ ಅನಧಿಕೃತವಾದ ಕಟ್ಟಡಕ್ಕೆ ಅನಧಿಕೃತವಾದ ಬೋರ್ಡನ್ನು ಹಾಕಿ ಅವರು ತಮ್ಮದು ಅಂತಂದು ಮಾಡ್ಕೊಳ್ಳಿಕೊಂಡಾರ. ಈ ಅಧಿಕಾರಿಗಳು ಜಾಣಕುರುಡತನ ಪ್ರದರ್ಶನ ಮಾಡಿ ಅವರಿಗೆ ಬಾಹ್ಯವಾಗಿ ಬೆಂಬಲ ಕೊಡ್ಲಿಕತ್ತಾರ ಅನ್ನೋದು ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಎದ್ದು ಕಾಣ್ತದೆ. ಇಂಥ ಪ್ರಕರಣಗಳು ಈಗಾಗಲೇ ನಾವು ಒಂದು ಆಸ್ತಿ ಕಳ್ಕೊಂಡಿವಿ ಹಾನಗಲ್ ನಗರದೊಳಗೆ. ಹಿಂಗಾಗಿ ಸರ್ಕಾರದ ಆಸ್ತಿನ ಈಗ ಕಬ್ಜಾ ಮಾಡಿಕೊಂಡು ಅಲ್ಲಿ ಆಗಲೇ ಅನಧಿಕೃತವಾಗಿ ಅಲ್ಲೂ ಕಟ್ಟಡ ಕಟ್ಕೊಂಡಾರ. ಹಿಂಗೆ ತಾಲೂಕಿನಾದ್ಯಂತ ಹಲವಾರು ಜಾಗ ಒಳಗೆ ನಡ್ಕೊಂತ ಬರ್ತೈತೆ. ಇಷ್ಟೆಲ್ಲ ಗೊತ್ತಿದ್ರು ಸದ್ಯಕ ನಾವು ಕಳೆದ ಒಂದು ವರ್ಷದಿಂದ ಇವರಿಗೆ ಅರ್ಜಿ ಕೊಟ್ಟು ಮೌಖಿಕವಾಗಿ ಫೋನ್ ಮೂಲಕ ಎಲ್ಲ ರೀತಿಯಿಂದನೂ ಇವರಿಗೆ ಎಚ್ಚರಿಕೆ ಕೊಡ್ಕೊತ ಬಂದ್ರು ಸದ್ಯಕ ಇವರು ಈವರೆಗೂ ಅದನ್ನು ಏನೂ ಮಾಡಿಲ್ಲ ಅಂದ್ರೆ ಇವ್ರ ಹಿಂದೆ ಯಾವುದೇ ಒಂದು ಕಾರಣದ ಕೈ ಕೆಲಸ ಮಾಡ್ಲಿಕ್ಕೆ ಅನ್ನೋದು ಈ ವಿದ್ಯದಿಂದ ಸ್ಪಷ್ಟವಾಗಿ ಗೋಚರಿಸ್ತದೆ. ದಯವಿಟ್ಟು ಎಲ್ಲಾ ವಿಚಾರಗಳನ್ನ ಬಿಟ್ಟು ಈಗ ಸರ್ಕಾರದ ವಿಷಯದೊಳಗೆ ನಾವು ಕಾಪಾಡ್ಕೋಬೇಕು. ನಮ್ಮ ತಾಲೂಕು, ನಮ್ಮ ಊರನ್ನ, ನಮ್ಮ ಗುಡ್ಡಗಳನ್ನ. ಇಲ್ಲ ಅಂದ್ರೆ ಈ ಅಧಿಕಾರಿಗಳು ಕಾಯೋದಿಲ್ಲ, ಕಾಯಕ್ ಸಾಧ್ಯನೇ ಇಲ್ಲ ಇವ್ರ ಕೈಲೇ. ಇವ್ರು ಡ್ಯೂಟಿ ಮಾಡ್ತಾರೆ, ಡ್ಯೂಟಿ ಮಾಡಿ ತಿಂಗಳ ಪಗಾರ ತಗೊಂಡೋಕಾರ. ಜವಾಬ್ದಾರಿಯಿಂದ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಇದೊಂದು ಬೆಳಗಾಲ ಗುಡ್ಡ, ಇದು ಸದ್ಯದ ಉದಾಹರಣೆ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಕಂದಾಯ ಇಲಾಖೆ. ಅವರ ನಿರ್ಲಕ್ಷ್ಯ, ಅವರ ಮೌನ. ಅದಕ್ಕೋಸ್ಕರವಾಗಿ ಈ ಕೂಡಲೇ ತೀರ್ಮಾನ ತಗೊಳ್ಳದೆ ಹೋದ್ರೆ ನ್ಯಾಯಯುತವಾಗಿ ನಾನು ಕೋರ್ಟ್ನಾಗ ಏನ್ ಬೇಕು ನಾ ಹೋರಾಟ ಮಾಡ್ತೀನಿ. ಇನ್ನು ಕೂಡಲೇ ಅತಿಕ್ರಮಣ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಅನಧಿಕೃತ ವಿದ್ಯುತ್ ಸಂಪರ್ಕ ನೀಡಿದ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಾನಗಲ್ ತಹಸೀಲ್ದಾರ್ಗೆ ಪ್ರತಿಭಟನಾಕಾರರು ಮನವಿಯನ್ನ ಸಲ್ಲಿಸಿದ್ರು. ಒಂದು ವಾರದ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ತಹಸೀಲ್ದಾರ್ ಕಚೇರಿ ಎದುರು ಅಮರಣಾಂತರ ಉಪವಾಸ ಆರಂಭಿಸುವುದಾಗಿ ಹಿಂದೂ ಜಾಗರಣ ವೇದಿಕೆ ಮುಖಂಡರು ಎಚ್ಚರಿಸಿದ್ದಾರೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ. ಈ ಅಧಿಕಾರಿಗಳು ಕಾಯೋದಿಲ್ಲ, ಕಾಯಕ್ ಸಾಧ್ಯನೇ ಇಲ್ಲ ಇವ್ರ ಕೈಲೇ.